ಅತೃಪ್ತ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಸಿಎಂ ಕುಮಾರಸ್ವಾಮಿ ಅವರು ಮೀಟ್ ಮಾಡಿದ್ದಾರೆ. ಇವಾಗ ಸಿಎಂ ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ. ಅವರು ಏನು ಮಾತಾಡ್ತಿದ್ದಾರೆ? ಬಿಜೆಪಿಗಳು ಹಲವಾರು ಜನ ಸ್ನೇಹಿತರಿದ್ದಾರೆ, ಮಾತನಾಡ್ತಾರೆ. ಆದರೆ ಅದನ್ನ ರಾಜಕೀಯವಾಗಿ ಅದಕ್ಕೆ ಬಣ್ಣ ಕೊಡತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಸೀಟ್ ಹಂಚಿಕೆ ವಿಷಯ ನಾನು ಮೊದಲೇ ಹೇಳಿದ್ದೇನೆ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಗೆ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಏನಾಗಿದೆ. ಸೀಟ್ ಹಂಚಿಕೆಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿರ್ತಕ್ಕಂಥದ್ದನ್ನ ಎರಡೂ ಪಕ್ಷಗಳ ನಾಯಕರು ಬಗೆಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸವೂ ನನ್ನಲ್ಲಿ. ಸರ್, ಇದು ಮಂಡ್ಯ ವಿಷಯ. ಮಂಡ್ಯದೇನು ತಲೆ ಕೆಡಿಸ್ಕೋಬೇಡಿ. ರಮೇಶ್ ಏನಿಲ್ಲ, ಏನು ಮಾತಾಡಿದ್ದಾರೆ, ಏನು ಸಮಸ್ಯೆ ಏನಾಯ್ತು? ಬರ್ತಿತ್ತಾ ಸಿಎಂ ಈಗ ಕಳಿಸ್ತಾರೆ? ಅತೃಪ್ತ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಸಿಎಂ ಕುಮಾರಸ್ವಾಮಿ ಅವರು ದಿಢೀರ್ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಆದರೆ ಅಲ್ಲಿ ಏನು ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದನ್ನ ಅವರು ಹೇಳಿಲ್ಲ. ಬದಲಾಗಿ ದೇವೇಗೌಡರು ದೆಹಲಿಗೆ ಹೋಗಿದ್ದಾರೆ. ಸೀಟು ಹಂಚಿಕೆ ಕುರಿತು ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ. ಸೊ ಆ ಬಗ್ಗೆ ಮಾತನಾಡಿದ್ರು. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ಕುಮಾರಸ್ವಾಮಿ ಅವರು ಮಾಧ್ಯಮದ ಜೊತೆ ಮಾತಾಡ್ತಾ ಇದ್ರು, ಏನೇನು ಹೇಳಿದ್ರು, ಏನೇನಾಯ್ತಂತೆ ಅವರ ಮೀಟಿಂಗ್ ನಲ್ಲಿ? ಸುಕೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡೋಣ. ಸಿಎಂ ಕುಮಾರಸ್ವಾಮಿ ಅವರು ರಮೇಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದು ಒಂದ್ ರೀತಿ ತುಂಬಾನೇ ಕುತೂಹಲಕಾರಿಯಾಗಿರುವಂತಹ ವಿಷಯ. ಯಾಕಂದ್ರೆ ಒಂದ್ ಕಡೆ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಅನ್ನ ತ್ಯಜಿಸಿ ಬಿಜೆಪಿಯನ್ನ ಅಧಿಕೃತವಾಗಿ ಇವತ್ತು ಸೇರ್ಪಡೆಗೊಳ್ತಾ ಇದ್ದಾರೆ. ಮಗದೊಂದು ಕಡೆ ಏನು ದೇವೇಗೌಡರು ಮತ್ತು ರಾಹುಲ್ ಗಾಂಧಿ ಅವರು ಸೀಟು ವಿಚಾರ ಕುರಿತು ಮಾತುಕತೆಯನ್ನ ನಡೆಸ್ತಿದ್ದಾರೆ. ಆ ಬಗ್ಗೆನೂ ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಸೀಟು ಹಂಚಿಕೆ ಗೊಂದಲ ಬಗೆಹರಿಸೋಕೋಸ್ಕರ ಹೋಗಿದ್ರು ಅಂತ. ಇದೀಗ ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ದೃಶ್ಯ, ರಮೇಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಯಾರ್ಯಾರು ಇದ್ರು ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ, ರಮೇಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ, ನಾಗೇಂದ್ರ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ರು. ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಕ್ಕೆ ಸುಕೇಶ್ ಕೂಡ ರೆಡಿ ಆಗಿದ್ದಾರೆ. ಸುಕೇಶ್, ಇವತ್ತು ಕುಮಾರಸ್ವಾಮಿ ಅವರು ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿದ್ರು, ಏನೆಲ್ಲ ಮಾತುಕತೆ ಆಗಿದೆ? ಸಭಾ ಏನು ಇವತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಏಕಾಏಕಿಯಾಗಿ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಂತದ್ದು ಸಾಕಷ್ಟು ಅಚ್ಚರಿಯ ವಿಚಾರ ಮತ್ತು ಸಾಕಷ್ಟು ರಾಜಕೀಯವಾಗಿ ಕುತೂಹಲ ಬೆಳೆಸುವಂತ ವಿಚಾರ. ಆದ್ರೆ ಈಗ ಮುಖ್ಯಮಂತ್ರಿಗಳು ಮಾತಾಡಿರೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು ಕೂಡ ಯಾವುದೇ ಅಸಮಾಧಾನ ಇಲ್ಲ ಅಥವಾ ಆ ವಿಚಾರಕ್ಕೆ ಬಂದಿದ್ದಲ್ಲ ಮತ್ತು ಅದು ನನಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ಬಂಡಾಯವಾಗಿ ಸಾಕಷ್ಟು ಶಾಸಕರನ್ನು ಒಗ್ಗೂಡಿಸುವಂತ ಪ್ರಯತ್ನ ಮಾಡಿದಂತ ರಮೇಶ್ ಜಾರಕಿಹೊಳಿ ಆ ನಂತರದಲ್ಲಿ ಸರ್ಕಾರವನ್ನೇ ಕೆಡುತ್ತಾರೆ ಅನ್ನುವಂತ ಹಂತ ಕೂಡ ಬೆಳವಣಿಗೆಗಳಿಗೆ ಕಾರಣರಾಗಿದ್ರು. ಈಗ ಉಮೇಶ್ ಜಾಧವ್ ರಾಜೀನಾಮೆ ನಂತರ ಸಹಜವಾಗಿಯೇ ದೋಸ್ತಿಗಳ ನಡುವೆ ಮತ್ತೊಂದು ರೀತಿಯ ಆತಂಕಕ್ಕೆ ಕಾರಣವಾಗಿರುವಂತ ವಿಚಾರ. ಮುಂದಿನ ಬೆಳವಣಿಗೆಗಳು ಏನಾಗಬಹುದು ಅಂತ ಬಹುಶಃ ಅದರ ಭಾಗವಾಗಿ ಒಂದು ಸುತ್ತಿನ ಮಾತುಕತೆಗಳನ್ನ ಕೂಡ ಅವ್ರ ಜೊತೆ ನಡೆಸಿರುವಂತದ್ದು. ಆದ್ರೆ ಪ್ರಮುಖವಾಗಿ ಯಾವ ವಿಚಾರಗಳನ್ನ ಕುರಿತು ಅವ್ರ ಜೊತೆ ಮಾತಾಡಿರೋಂಥದ್ದು ಕೂಡ ಈಗ ತಿಳಿಬೇಕಾಗುತ್ತೆ. ಆದ್ರೆ ಸಹಜವಾಗಿ ಆ ಒಂದು ಆತಂಕದಲ್ಲಿ ಅವರು ತಮ್ಮ ಜೊತೆಗೆ ವಿಶ್ವಾಸದಲ್ಲಿದ್ದಂತ ರಮೇಶ್ ಜಾರಕಿಹೊಳಿ ಅವರ ಜೊತೆ ಮಾತುಕತೆ ನಡೆಸಿರುವಂತ ಸಭಾ. ಓಕೆ, ಇನ್ನು ಬೇರೆ ಅತೃಪ್ತರು ಕೂಡ ಅವರ ಜೊತೆ ಇದ್ರ ಅವರ ಮನೆಯಲ್ಲಿ ಅವ್ರ ಜೊತೆನೂ ಮಾತುಕತೆ ಆಗಿದೆಯಾ ಸುಕೇಶ್? ಖಂಡಿತ ಹೌದು, ಎಲ್ಲರ ಜೊತೆಗೆ ಕೂತೆ ಮಾತುಕತೆ ನಡೆಸಿರುವಂತದ್ದು. ಮಾಜಿ ಬಂಡಾಯಗಾರರು ಅಂದ್ರೆ ಏನು ರಮೇಶ್ ಜಾರಕಿಹೊಳಿ ಜೊತೆ ಗುರುತಿಸಿಕೊಂಡಂತ ಮಹೇಶ್ ಕುಮಟಳ್ಳಿ ಇರ್ಬೋದು, ನಾಗೇಂದ್ರ ಇರ್ಬೋದು, ಅವರು ಕೂಡ ಈ ಮಾತುಕತೆ ಸಂದರ್ಭದಲ್ಲಿ ಇಲ್ಲೇ ಇದ್ರು ಕೂಡ ಅವ್ರ ಜೊತೆ ಕೂಡ ಸೇರಿ ಮಾತನಾಡಿರುವಂತ ಸಾಮಾನ್ಯ ಬಂಡಾಯಗಾರರು ಅಂತ ಏನ್ ಹೇಳಲಾಗ್ತದೆ ಅಥವಾ ಹಿಂದೆ ಬಂಡಾಯದ ಬಾವುಟ ಹಾರಿಸಿ ಅನಿವಾರ್ಯವಾಗಿ ವಾಪಸ್ ಬಂದಂತ 3 ಜನರು ಇದ್ರು. ನಾಗೇಂದ್ರ, ಮಹೇಶ್ ಕುಮಟಳ್ಳಿ, ರಮೇಶ್ ಜಾರಕಿಹೊಳಿ, ಇವರು 3 ಜನರ ಜೊತೆಗೆ ಸೇರಿ ಅವರು ಮಾತುಕತೆಯನ್ನು ನಡೆಸಿರುವಂತದ್ದು ಸಭಾ. ಈಗ ಆಲ್ರೆಡಿ ಒಂದು ವಿಕೆಟ್ ಔಟ್ ಆಗಿದೆ. ಉಮೇಶ್ ಜಾಧವ್ ಅವರು ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ಪಡೆಗೊಳ್ತಿದ್ದಾರೆ. ಪ್ರಮುಖ ಅತೃಪ್ತರಲ್ಲಿ 4 ಜನ ಇದ್ರು, ಬಟ್ ಒಬ್ರು ಆಲ್ರೆಡಿ ಹೋಗಿದ್ದಾರೆ. 3 ಜನರನ್ನ ಸಮಾಧಾನಿಸುವಂತಹ ಪ್ರಯತ್ನನ ಇದು? ಖಂಡಿತ ಹೌದು, ಯಾಕಂತಂದ್ರೆ ಈಗಾಗಲೇ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಯ ಕಡೆಗೆ ಹೊರಟಿರೋದ್ರಿಂದ ಸಹಜವಾಗಿಯೇ ಈ ರೀತಿಯ ಬೆಳವಣಿಗೆಗಳಿಗೆ ಮತ್ತಷ್ಟು ಅವಕಾಶ ಆಗಬಾರದು ಅನ್ನುವಂಥದ್ದು ಅಥವಾ ಉಮೇಶ್ ಜಾಧವ್ ಅವರ ರಾಜೀನಾಮೆಯಿಂದಾಗಿ ಇವ್ರು ಮತ್ತೆ ಪ್ರವೋಕ್ ಆಗುವಂಥದ್ದು ಅಥವಾ ಬಿಜೆಪಿ ನಾಯಕರ ಮತ್ತೊಂದು ರೀತಿಯ ಪ್ರಯತ್ನ ಆರಂಭವಾಗುವಂಥದ್ದು ಯಾವುದೇ ಒಂದು ಅವಕಾಶಗಳನ್ನ ಮಾಡಿಕೊಡದ. ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.